ಸೊ ಜಟಾಪಟಿಗಳು ಈಗ ಬಹಳ ದೊಡ್ಡ ಮಟ್ಟದಲ್ಲಿದೆ. ಏನು ಕುತೂಹಲ ಅನ್ನುವಂಥದ್ದು ಈಗ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಹಾಗಿದ್ದಾಗ ನವೆಂಬರ್ ಕೋಲಾಹಲ ಏನಾದರೂ ದೊಡ್ಡದಾಗಿದೆಯಾ ಅಥವಾ ಇಲ್ವಾ ಅನ್ನೋದು ಇನ್ನೊಂದು ಕಡೆಗೆ. ಕುರ್ಚಿ ಉಳಿಸಿಕೊಳ್ಳೋಕೆ ಸಿಎಂ 300 ಕೋಟಿ ಕಪ್ಪ ಕೊಟ್ರಾ? ಈ ಚರ್ಚೆಗೆ ಒಂದು ಕಡೆಗೆ ಎದ್ದಿದೆ. ಯಾಕೆ ಅಂತಂದ್ರೆ ಈ ಆರೋಪವನ್ನ ಮಾಡಿದ್ರು. ಈಗ ಅದರ ಜಟಾಪಟಿ ಈಗ ಬಂದು ತಲುಪಿದೆ. ಯಾರೇನು ಮಾತನಾಡಿದ ವಿಚಾರದಲ್ಲಿ ರಾಮುಲು ಅವರ ಹೇಳಿಕೆ ಮತ್ತು ಡಿ ಕೆ ಶಿವಕುಮಾರ್ ಅವರ ಮಾತುಗಳು ನೋಡಿ. ಅವ್ರದ್ದು 2 ವರ್ಷಗಳ ಕಾಲ ಮುಗಿದೋಗಿದೆ. ಇನ್ನು ನವೆಂಬರ್ ಬಂದರೆ ಆಲ್ರೆಡಿ 2.5 ವರ್ಷಗಳ ಕಾಲ ಆಗಬಹುದು. ಹಂಗಾಗಿ ಹೈಕಮಾಂಡ್ ಹತ್ರ ಈ ಬಿಹಾರ್ ಚುನಾವಣೆ ಸಲುವಾಗಿ ಎಲ್ಲ ಸಚಿವರೆಲ್ಲರೂ ಕೂಡ ಔತಣಕೂಟಕ್ಕೆ ಕರೆದು ಊಟಕ್ಕೆ ಕರೆದು 300 ಕೋಟಿ ರೂಪಾಯಿ ಕಲೆಕ್ಷನ್ ಅನ್ನು ಮಾಡಿದ್ದಾರೆ. 300 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿ ವಸೂಲಾತಿ ಮಾಡಿ ಸಿದ್ದರಾಮಯ್ಯನವರು ಇವತ್ತು ಅವರದಂತೂ ಯಾವುದೇ ರಾಜ್ಯದಲ್ಲಿ ಅವರಿಗೆ ಅಧಿಕಾರ ಇಲ್ಲ. ಇವತ್ತು ಕರ್ನಾಟಕ ರಾಜ್ಯದಿಂದ 300 ಕೋಟಿ ರೂಪಾಯಿ ಕಲೆಕ್ಷನ್ ಅನ್ನು ಮಾಡಿ ಕಾಮಧೇನು ಕಲ್ಪವೃಕ್ಷ ತರ ಇವತ್ತು ಆ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಸಿದ್ದರಾಮಯ್ಯರು ನಿಂತಿದ್ದಾರೆ. 300 ಕೋಟಿ ಕಪ್ಪ ಕಾಣಿಕೆ ಕೊಟ್ಟಿದ್ದಾರೆ ಅಂತ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅದು ಒಂದು ಪ್ರಶ್ನೆ ಸರ್. ಅದಕ್ಕೆ ತಾವು ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರಾಗಿ ಏನು ಹೇಳ್ತೀವಿ? ಬಿಹಾರ್ ಎಲೆಕ್ಷನ್ಗೋಸ್ಕರನೇ ಹೋಗ್ತಾ ಇರೋದು ಅಂತ ಶ್ರೀರಾಮುಲು ಹೇಳಿದ್ದಾರೆ ಸರ್. ನಿಮಗೆ ಶ್ರೀರಾಮುಲು ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಾರ್ಟಿಗೆ, ಅವರೇ ಫಂಡ್ ಎಲ್ಲ ಕೊಟ್ಟಿದ್ದಾರೆ. ಆ ಫಂಡ್ನೇ ನಾವು ಕಳಿಸ್ಕೊಟ್ಟಿದ್ದೀವಿ. ಶ್ರೀರಾಮುಲು ಕೊಟ್ಟಿದ್ದಾರೆ. 300 ಕೋಟಿ ಕಪ್ಪ ಕಾಣಿಕೆ ಕೊಟ್ಟಿದ್ದಾರೆ ಅಂತ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅದು ಒಂದು ಪ್ರಶ್ನೆ ಸರ್. ಅದಕ್ಕೆ ತಾವು ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರಾಗಿ ಏನು ಹೇಳ್ತೀವಿ? ಬಿಹಾರ್ ಎಲೆಕ್ಷನ್ಗೋಸ್ಕರನೇ ಹೋಗ್ತಾ ಇರೋದು ಅಂತ ಶ್ರೀರಾಮುಲು ಹೇಳಿದ್ದಾರೆ ಸರ್. ನಿಮಗೆ ಶ್ರೀರಾಮುಲು ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಾರ್ಟಿಗೆ, ಅವರೇ ಫಂಡ್ ಎಲ್ಲ ಕೊಟ್ಟಿದ್ದಾರೆ. ಆ ಫಂಡ್ನೇ ನಾವು ಕಳಿಸ್ಕೊಟ್ಟಿದ್ದೀವಿ. ಶ್ರೀರಾಮುಲು ಕೊಟ್ಟಿದ್ದಾರೆ. ಅವರಿಗೆ ಪಾಪ ಕನಸು ಬಿದ್ದಿತ್ತು ಅನಿಸುತ್ತೆ ಶ್ರೀರಾಮುಲು ಅವರಿಗೆ. ಆ ಕನಸು ಬಿದ್ದಿದ್ದನ್ನು ಬೆಳಿಗ್ಗೆ ಬಂದು ಈ ಥರ ಮಾಧ್ಯಮದವ್ರು ಯಾರೋ ಸಿಕ್ಕಿದವ್ರಿಗೆ ಹೇಳಿಬಿಟ್ಟಿದ್ದಾರೆ. ಇದು ವಸೂಲಿ ಎಲ್ಲನೂ ಬಿ ಜೆ ಪಿಯವರು. ಕಾಂಗ್ರೆಸ್ಸಲ್ಲಿ ಆ ಕಲ್ಚರೇ ಇಲ್ಲ. 2008ರಿಂದ 2013ವರೆಗೂ ಬಿ ಜೆ ಪಿಯವರು ಅಧಿಕಾರದಲ್ಲಿದ್ದರು. ಆಮೇಲೆ 2019ರಿಂದ 2023ವರೆಗೂ ಇದ್ದರು. ಒಟ್ಟು 9 ವರ್ಷ ಇದ್ದರು. ಆಗ ದೇಶದಲ್ಲಿ ಮಧ್ಯಪ್ರದೇಶ, ಉತ್ತರ ಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಢ ಈ ಥರ ಒಂದು 7-8 ರಾಜ್ಯಗಳಲ್ಲಿ ಚುನಾವಣೆ ಆಗಿತ್ತು. ಆಗ 2008ರಿಂದ 2013, 19